ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದೊಳ್ಳೆ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಒಂಥರ ಹೊಸದೇ ಅಂತಲೇ ಅನಿಸ್ಬೋದು. ಇದನ್ನು ದೋಸೆ, ಇಡ್ಲಿ, ಪೂರಿ, ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ ಕರುಮ್ ಕುರುಮ್ ರಸ ಅಂತ. ನಮ್ಮ ಕಡೆ ಎಲ್ಲ ಇದನ್ನು ಕರುಮ್ ಕುರುಮ್ ರಸ ಅಂತಲೇ ಅನ್ನೋದು. ಇದು ಸೌತೆಕಾಯಿಂದ ಮಾಡುವಂಥ ಒಂದು ಹೊಸ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಸಿಂಪಲ್ ಆಗಿ ಮಾಡೋದು. ಫಸ್ಟ್ ಇಲ್ಲಿ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಬಿಡ್ತೀನಿ. ರುಬ್ಬೋದಕ್ಕೆ ನಾನಿಲ್ಲಿ 7 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಕಲರ್ ಬರುತ್ತೆ. 7 ತೊಗೊಂಡಿದ್ದೀನಿ. 7ನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು, ಅಂದರೆ ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡಿಕೊಂಡು ಕಮ್ಮಿ ಉರಿ ಕೊಟ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಒಂದು 1/4 ಚಮಚ ಆಗುವಷ್ಟು ಮೆಂತ್ಯ ಕಾಳು, ಆಮೇಲೆ 1 ಚಮಚ ಆಗುವಷ್ಟು ಉದ್ದಿನ ಕಾಳನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನ್ ಮೆಂತ್ಯ ಕಾಳು, 1/4 ಟೀ ಸ್ಪೂನ್ ಉದ್ದಿನ ಕಾಳನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡ್ಕೊಳ್ಬೇಕು. ತುಂಬ ಸೀದೋಗೋ ಮಟ್ಟಕ್ಕಲ್ಲ, ಸ್ವಲ್ಪ ಪರಿಮಳ ಬಂದರೆ ಸಾಕಾಗುತ್ತೆ. ಅದಾದಮೇಲೆ ಪರಿಮಳ ಬರೋ ತನಕ ಹುರಿದಿದ್ದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಆಮೇಲೆ 1 ಹಿಡಿ ಆಗೋಷ್ಟು, ಅಂದರೆ ಅರ್ಧ ಹೋಳಲ್ಲಿ ಅರ್ಧ 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ. ಏಕೆಂದರೆ ಆಲ್ರೆಡಿ ಸ್ಟವ್ ಆಫ್ ಮಾಡಿರ್ತೀವಲ್ಲ, ಕೊನೆ ಹಂತದಲ್ಲಿ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಮಿಕ್ಸಿ ಜಾರ್ಗೆ ನಾವು ಆಲ್ರೆಡಿ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿದ್ವಲ್ಲ, ಅದ್ರ ಜೊತೆನೇ ಸೇರಿಸ್ಕೊಂಡು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಲ್ಲೂ ಕೂಡ ತರಿ ಅನ್ನಿಸ್ಬಾರ್ದು. ನುಣ್ಣಗೆ ರುಬ್ಕೊಂಬಿಟ್ರೆ ಆಯಿತು. ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡ್ಬೋದು. ಇದನ್ನು ಸೌತೆಕಾಯಿಲಿ, ಮಾವಿನಕಾಯಿಲಿ ಎಲ್ಲದರಲ್ಲೂ ಮಾಡ್ತೀವಿ. ಪ್ಲೈನ್ ಆಗು ಕೂಡ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ರುಬ್ಬೋವಾಗ ನಾನಿಲ್ಲಿ 3 ಇಂಚ್ ಆಗೋಷ್ಟು ಬೆಲ್ಲನ, ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೈಸ್ಗೆ ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ನಾನಿವಾಗ ಅದೇ ಪ್ಯಾನಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕೋದಕ್ಕೆ ಮಾಮೂಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳೋದು. ಒಂದೇ ಪ್ಯಾನಲ್ಲಿ ಮಾಡಿದ್ರೆ ಆಯಿತು, ಸುಮ್ಮನೆ 20 ಪಾತ್ರೆ ತೊಳೆಯೋದು ತಪ್ಪುತ್ತೆ. ಇವಾಗ ಅದಕ್ಕೆ 1/4 ಚಮಚ ಸಾಸಿವೆ ಹಾಕಿ ಚಟಪಟ ಅನ್ನಿಸ್ಕೊಳ್ಳೋದು. ಅದಾದಮೇಲೆ ಒಂದು ಕಡೆ ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕೋದು. ಕರ್ಬೇವಿನ ಸೊಪ್ಪು ಆಲ್ರೆಡಿ ನಾವು ರುಬ್ಬೋದಕ್ಕೂ ಹಾಕಿರ್ತೀವಿ, ಇಲ್ಲೊಂದು ಸ್ವಲ್ಪ ಇನ್ನೂ ಪರಿಮಳ ಬರಲಿ ಅಂತ ಹಾಕೋದು. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮೊದಲೇ, ಆ ಮಸಾಲೆನ ಸೇರಿಸೋದು. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೋದು, ಅಂದರೆ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸಾಕಾಗುತ್ತೆ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಏಕೆಂದರೆ ಸ್ವಲ್ಪ ತೆಳ್ಳಗಿದೆಯಲ್ಲ, ಅದು ತಿಕ್ನೆಸ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಕುದಿಸ್ಕೊಳ್ಬೇಕು. ಕುದಿಯೋ ಹಂತದಲ್ಲಿ ನಾನಿಲ್ಲಿ ಕೊನೆಯಲ್ಲಿ 1 ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಏಕೆಂದರೆ ನಾನು ಯಾವುದೇ ರೀತಿ ಹುಣಸೆಹಣ್ಣು ಬಳಸಿಲ್ಲ, ಅದಕ್ಕಾಗಿ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿಯಾಗಿ ತಿಕ್ನೆಸ್ಸಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕಿದ್ನ. ಇವಾಗ ಚೆನ್ನಾಗಿ ಕುದ್ದಿದ್ದು ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡ್ರೂ ನಡೆಯುತ್ತೆ. ಆಫ್ ಮಾಡ್ಕೊಂಬಿಟ್ಟು ನಾನಿಲ್ಲಿ 2 ಮೀಡಿಯಮ್ ಸೈಜ್ ಸೌತೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ಅದರೊಳಗಿರೋ ತಿರುಳನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಅಂದರೆ 1-2 ನಿಮಿಷ ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ ಕೊನೆಯಲ್ಲಿ. ಅಷ್ಟೇ, ತುಂಬ ಚೆನ್ನಾಗಿರೋ ಕರುಮ್ ಕುರುಮ್ ರಸ ರೆಡಿಯಾಗಿರುತ್ತೆ. ಸೌತೆಕಾಯಿ ರಸ ಅಂತ ಹೇಳ್ತಾರೆ, ಆದರೆ ನಾವು ನಮ್ಮ ಮನೆಯಲ್ಲೆಲ್ಲ ಕರುಮ್ ಕುರುಮ್ ರಸ ಅಂದು ಅಭ್ಯಾಸ ಆಗಿದೆ, ಹಾಗಾಗಿ ಅದೇ ಅಂತಲೇ ಹೇಳ್ಬೋದು. ಕಲರ್ ಕೂಡ ಚೇಂಜ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ದೋಸೆ, ಇಡ್ಲಿ, ಪೂರಿ, ಚಪಾತಿ, ಅನ್ನದಲ್ಲೂ ಕಲಿಸ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೊಸ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.